ಖರಾಬು ಸಾಂಗು. ಆ್ಯಕ್ಚುಲಿ ಅದನ್ನ ಸಿಂಪಲ್ ಆಗಿ ಒಂದು 30 ಮಿನಿಟ್ಸಲ್ಲಿ ಬರೆದ್ಬಿಟ್ಟೆ. ಧ್ರುವ ಆ್ಯಂಡ್ ನಂದಕಿಶೋರ್ ಸರ್ ಬಂದರು, ಸಾಂಗ್ ಕೇಳಿದ್ರು. ನಾನೇ ಬಿಡಪ್ಪ ಇದು ಇನ್ನೊಂದು ಮಾಡಲೇಬೇಕು ಬಿಡು, ಇವಾಗ ರಿಜೆಕ್ಟ್ ಮಾಡ್ಬಿಟ್ಟು ಹೋಗ್ತಾರೆ, ನೆಕ್ಸ್ಟ್ ಸಾಂಗ್ ಏನು ಮಾಡೋಣ ಅಂತ ಯೋಚನೆ ಮಾಡ್ತಾ ಇದ್ದೆ. ನೋಡ್ರಿ ಸಾಂಗ್ ಓಕೆ ಮಾಡ್ಬಿಟ್ಟು ಹೊಟ್ಟೋಗ್ಬಿಟ್ರು. ಸೊ ದಟ್ ಈಸ್ ದ ಟಾಪ್ ವ್ಯೂಡ್ ಸಾಂಗ್ ಇನ್ ಕನ್ನಡ ಟುಡೇ. ಹೌದು, ಇವತ್ತಿಗೂ ಜನ ಎಂಜಾಯ್ ಮಾಡ್ತಾರೆ. 317 ಮಿಲಿಯನ್, 31 ಕೋಟಿ ಜನ ನೋಡಿದ್ರು ಹಾಡನ್ನ. ಓಕೆ, ನೀವು ಬೇಡ ತುಂಬಾ ಕೆಟ್ಟ ಆಗಿರುತ್ತೆ ಅಂತ ಅನ್ಕೊಂಡಿರೋದು ಇವತ್ತು ಸಕ್ಸಸ್ ಆಗಿದೆ. ಅದೇ ಸಕ್ಸಸ್ ಆಗಿರೋದು. ನೀವು ತುಂಬಾ ಲೇಟ್ ಆಗಿ ಬರ್ದಿರುವಂತಹ ಹಾಡು ಯಾವ್ದಂದ್ರೆ ತುಂಬಾ ಟೈಮ್ ತಗೊಂಡು ಹಾಳಾಗೋದೆ 1 ವರ್ಷ ಬರ್ದಿದ್ದೀನಿ ಆ ಹಾಡನ್ನ. ಪಟ್ಟ ಅಂತ ಬರ್ದಿರೋದು ಯಾವ್ದು? ಅದು ಖರಾಬು. ಎಷ್ಟು ಫಾಸ್ಟ್ ಬರ್ದಿದ್ದದು ಸಾಂಗು. 30 ಮಿನಿಟ್ಸಲ್ಲಿ ಸುಮ್ಮನೆ ನಾನು ಬರೆಯಲ್ಲ. ಆ್ಯಕ್ಚುಲಿ ನಾನು ಲಿರಿಕ್ಸೇ ಬರೆಯಲ್ಲ, ನಾನು ಡೈರೆಕ್ಟ್ ರೆಕಾರ್ಡ್ ಮಾಡೋದು. ಟ್ಯೂನ್ ಮಾಡಿರ್ತೀನಿ, ಮೈಂಡಾಗಿ ಏನು ಬರುತ್ತೆ ಹಂಗೆ ರೆಕಾರ್ಡ್ ಮಾಡಿಬಿಡ್ತೀನಿ ನಾನು. ಸೊ ಇದ್ರ ಜೊತೆಗೆ ಇನ್ನೊಂದು ಅದೇ ಥರದ್ದು ಕೇಳಿಬಿಡ್ತೀನಿ. ಹೆಚ್ಚು ದುಡ್ಡು ತಗೊಂಡು ಬರ್ದಿರುವಂತಹ ಹಾಡು, ಕಡಿಮೆ ದುಡ್ಡಲ್ಲಿ ನಾನೊಂದು ಹಾಡು ಬರ್ದಿದ್ದೀನಿ ಅಂದರೆ ಯಾವುದು? ಅಂದರೆ ಜಾಸ್ತಿ ನಾನು ಖರ್ಚು ಮಾಡಿರೋದು ಅಣ್ಣನಿಗೆ ಪೊಗರು ಅಂತ ಒಂದು ಸಾಂಗ್. ಪೊಗರು ಸಿನಿಮಾದನೇ ಅಣ್ಣನಿಗೆ ಪೊಗರು ಅಂತ ಧ್ರುವದ ಇಂಟ್ರೊಡಕ್ಷನ್ ಸಾಂಗ್ ಇದೆ ಅದರಲ್ಲಿ. ಅದಕ್ಕೆ ತುಂಬ ಖರ್ಚು ಮಾಡಿದ್ವಿ ಸಾಂಗು. ಆಲ್ಮೋಸ್ಟ್ ಒಂದು 5 ಲಕ್ಷವರೆಗೂ ಖರ್ಚು ಮಾಡಿದ್ವಿ ಆ ಹಾಡಿಗೆ. ಕಮ್ಮಿ ಇದ್ರಲ್ಲಿ ಬರ್ದಿರೋದಂದ್ರೆ? ಕಮ್ಮಿ ದುಡ್ಡೇ ಖರ್ಚು ಮಾಡ್ದಲ್ಲೇ ಬರ್ದಿದ್ದ ಅಂತ ಹೇಳಿದ್ರೆ ಅದು ಗಾಂಜಾ ಸಾಂಗ್ ಅಂತ. ಅದು ಬ್ಯಾನ್ ಮಾಡ್ಬಿಟ್ರೆ ಹಾಡನ್ನು. ಸಾಂಗ್ ಆ್ಯಕ್ಚುಲಿ ಲಿಟ್ರಲ್ ಬ್ಯಾನ್ ಅದು ಡಿಲೀಟ್ ಮಾಡಿಸ್ಬಿಟ್ರೆ ಅದನ್ನು. ಅದು ಕಮ್ಮಿ ಏನಂದರೆ ₹1 ಖರ್ಚೆ ಮಾಡಿಲ್ಲ ನಾನು ಸಾಂಗಿಗೆ. ಸೊ ಅದೇ ಒಂದು ಪೊಗರು, ಇನ್ನೊಂದು ಗಾಂಜಾ ಸಾಂಗ್. ಸರ್, ಇದೆಲ್ಲವನ್ನ ಹೊರತುಪಡಿಸಿ ಇವತ್ತು ಪ್ರತಿಯೊಬ್ಬರು ಕೇಳ್ತಾರೆ, ನಾನು ಕೇಳ್ತಿದ್ದೀನಿ. ನಿಮ್ಮ ವೈಯಕ್ತಿಕ ವಿಚಾರಕ್ಕೆ ಬಂದರೆ ಎಗೈನ್ ಡಿವೋರ್ಸ್ ಎಷ್ಟು ಮಾನಸಿಕವಾಗಿ ನೀವು ಕುಗ್ಗಿ ಹೋಗಿದ್ದೀರಾ ಈ ಒಂದು ಮಾತನ್ನು ಕೇಳಿದಾಗ ಅಂತ? ಇಲ್ಲಪ್ಪ, ಈಗ ಅದು ಆ ಝೋನಿಂದ ಹೊರಗಡೆ ಬಂದ್ಬಿಟ್ಟಿದ್ದೀನಿ. ನಮ್ಗೆ ಬಿಕಮ್ ವೆರಿ ಸ್ಟ್ರಾಂಗ್. ಕಷ್ಟನೇ ಅಂದರೆ ಇಟ್ಸ್ ನಾಟ್ ಈಸಿ. ಮೇಲ್ ನೋಟಕ್ಕೆ ಇವಾಗ ಮೈ ಮೇಲಾಗಿರೋ ಗಾಯ ಕಾಣಿಸುತ್ತೆ. ಅದು ಯಾವಾಗ ವಾಸಿ ಆಗುತ್ತೆ ಅಂತಲೂ ಗೊತ್ತಾಗುತ್ತೆ. ಹಿಂಗೆ ನೋಡ್ತಾನೆ ಇಲ್ಲಿ ಒಂದು ಗಾಯ ಆಗಿತ್ತು ಅಂದರೆ ವಾಸಿ ಆಗಿ ಲಾಸ್ಟಿಗೆ ಒಂದು ದಿವಸ ಏನೂ ಇರೋದಿಲ್ಲ. ಖರಾಬು ಸಾಂಗು. ಆ್ಯಕ್ಚುಲಿ ಅದನ್ನ ಸಿಂಪಲ್ ಆಗಿ ಒಂದು 30 ಮಿನಿಟ್ಸಲ್ಲಿ ಬರೆದ್ಬಿಟ್ಟೆ. ಧ್ರುವ ಆ್ಯಂಡ್ ನಂದಕಿಶೋರ್ ಸರ್ ಬಂದರು, ಸಾಂಗ್ ಕೇಳಿದ್ರು. ನಾನೇ ಬಿಡಪ್ಪ ಇದು ಇನ್ನೊಂದು ಮಾಡಲೇಬೇಕು ಬಿಡು, ಇವಾಗ ರಿಜೆಕ್ಟ್ ಮಾಡ್ಬಿಟ್ಟು ಹೋಗ್ತಾರೆ, ನೆಕ್ಸ್ಟ್ ಸಾಂಗ್ ಏನು ಮಾಡೋಣ ಅಂತ ಯೋಚನೆ ಮಾಡ್ತಾ ಇದ್ದೆ. ನೋಡ್ರಿ ಸಾಂಗ್ ಓಕೆ ಮಾಡ್ಬಿಟ್ಟು ಹೊಟ್ಟೋಗ್ಬಿಟ್ರು. ಸೊ ದಟ್ ಈಸ್ ದ ಟಾಪ್ ವ್ಯೂಡ್ ಸಾಂಗ್ ಇನ್ ಕನ್ನಡ ಟುಡೇ. ಹೌದು, ಇವತ್ತಿಗೂ ಜನ ಎಂಜಾಯ್ ಮಾಡ್ತಾರೆ. 317 ಮಿಲಿಯನ್, 31 ಕೋಟಿ ಜನ ನೋಡಿದ್ರು ಹಾಡನ್ನ. ಓಕೆ, ನೀವು ಬೇಡ ತುಂಬಾ ಕೆಟ್ಟ ಆಗಿರುತ್ತೆ ಅಂತ ಅನ್ಕೊಂಡಿರೋದು ಇವತ್ತು ಸಕ್ಸಸ್ ಆಗಿದೆ. ಅದೇ ಸಕ್ಸಸ್ ಆಗಿರೋದು. ನೀವು ತುಂಬಾ ಲೇಟ್ ಆಗಿ ಬರ್ದಿರುವಂತಹ ಹಾಡು ಯಾವ್ದಂದ್ರೆ ತುಂಬಾ ಟೈಮ್ ತಗೊಂಡು ಹಾಳಾಗೋದೆ 1 ವರ್ಷ ಬರ್ದಿದ್ದೀನಿ ಆ ಹಾಡನ್ನ. ಪಟ್ಟ ಅಂತ ಬರ್ದಿರೋದು ಯಾವ್ದು? ಅದು ಖರಾಬು. ಎಷ್ಟು ಫಾಸ್ಟ್ ಬರ್ದಿದ್ದದು ಸಾಂಗು. 30 ಮಿನಿಟ್ಸಲ್ಲಿ ಸುಮ್ಮನೆ ನಾನು ಬರೆಯಲ್ಲ. ಆ್ಯಕ್ಚುಲಿ ನಾನು ಲಿರಿಕ್ಸೇ ಬರೆಯಲ್ಲ, ನಾನು ಡೈರೆಕ್ಟ್ ರೆಕಾರ್ಡ್ ಮಾಡೋದು. ಟ್ಯೂನ್ ಮಾಡಿರ್ತೀನಿ, ಮೈಂಡಾಗಿ ಏನು ಬರುತ್ತೆ ಹಂಗೆ ರೆಕಾರ್ಡ್ ಮಾಡಿಬಿಡ್ತೀನಿ ನಾನು. ಸೊ ಇದ್ರ ಜೊತೆಗೆ ಇನ್ನೊಂದು ಅದೇ ಥರದ್ದು ಕೇಳಿಬಿಡ್ತೀನಿ. ಹೆಚ್ಚು ದುಡ್ಡು ತಗೊಂಡು ಬರ್ದಿರುವಂತಹ ಹಾಡು, ಕಡಿಮೆ ದುಡ್ಡಲ್ಲಿ ನಾನೊಂದು ಹಾಡು ಬರ್ದಿದ್ದೀನಿ ಅಂದರೆ ಯಾವುದು? ಅಂದರೆ ಜಾಸ್ತಿ ನಾನು ಖರ್ಚು ಮಾಡಿರೋದು ಅಣ್ಣನಿಗೆ ಪೊಗರು ಅಂತ ಒಂದು ಸಾಂಗ್. ಪೊಗರು ಸಿನಿಮಾದನೇ ಅಣ್ಣನಿಗೆ ಪೊಗರು ಅಂತ ಧ್ರುವದ ಇಂಟ್ರೊಡಕ್ಷನ್ ಸಾಂಗ್ ಇದೆ ಅದರಲ್ಲಿ. ಅದಕ್ಕೆ ತುಂಬ ಖರ್ಚು ಮಾಡಿದ್ವಿ ಸಾಂಗು. ಆಲ್ಮೋಸ್ಟ್ ಒಂದು 5 ಲಕ್ಷವರೆಗೂ ಖರ್ಚು ಮಾಡಿದ್ವಿ ಆ ಹಾಡಿಗೆ. ಕಮ್ಮಿ ಇದ್ರಲ್ಲಿ ಬರ್ದಿರೋದಂದ್ರೆ? ಕಮ್ಮಿ ದುಡ್ಡೇ ಖರ್ಚು ಮಾಡ್ದಲ್ಲೇ ಬರ್ದಿದ್ದ ಅಂತ ಹೇಳಿದ್ರೆ ಅದು ಗಾಂಜಾ ಸಾಂಗ್ ಅಂತ. ಅದು ಬ್ಯಾನ್ ಮಾಡ್ಬಿಟ್ರೆ ಹಾಡನ್ನು. ಸಾಂಗ್ ಆ್ಯಕ್ಚುಲಿ ಲಿಟ್ರಲ್ ಬ್ಯಾನ್ ಅದು ಡಿಲೀಟ್ ಮಾಡಿಸ್ಬಿಟ್ರೆ ಅದನ್ನು. ಅದು ಕಮ್ಮಿ ಏನಂದರೆ ₹1 ಖರ್ಚೆ ಮಾಡಿಲ್ಲ ನಾನು ಸಾಂಗಿಗೆ. ಸೊ ಅದೇ ಒಂದು ಪೊಗರು, ಇನ್ನೊಂದು ಗಾಂಜಾ ಸಾಂಗ್. ಸರ್, ಇದೆಲ್ಲವನ್ನ ಹೊರತುಪಡಿಸಿ ಇವತ್ತು ಪ್ರತಿಯೊಬ್ಬರು ಕೇಳ್ತಾರೆ, ನಾನು ಕೇಳ್ತಿದ್ದೀನಿ. ನಿಮ್ಮ ವೈಯಕ್ತಿಕ ವಿಚಾರಕ್ಕೆ ಬಂದರೆ ಎಗೈನ್ ಡಿವೋರ್ಸ್ ಎಷ್ಟು ಮಾನಸಿಕವಾಗಿ ನೀವು ಕುಗ್ಗಿ ಹೋಗಿದ್ದೀರಾ ಈ ಒಂದು ಮಾತನ್ನ ಕೇಳಿದಾಗ ಅಂತ? ಇಲ್ಲಪ್ಪ, ಈಗ ಅದು ಆ ಝೋನಿಂದ ಹೊರಗಡೆ ಬಂದ್ಬಿಟ್ಟಿದ್ದೀನಿ. ನಮ್ಗೆ ಬಿಕಮ್ ವೆರಿ ಸ್ಟ್ರಾಂಗ್. ಕಷ್ಟನೇ ಅಂದರೆ ಇಟ್ಸ್ ನಾಟ್ ಈಸಿ. ಮೇಲ್ ನೋಟಕ್ಕೆ ಇವಾಗ ಮೈ ಮೇಲಾಗಿರೋ ಗಾಯ ಕಾಣಿಸುತ್ತೆ.
ಅದು ಯಾವಾಗ ವಾಸಿ ಆಗುತ್ತೆ ಅಂತಲೂ ಗೊತ್ತಾಗುತ್ತೆ. ಹಿಂಗೆ ನೋಡ್ತಾನೆ ಇಲ್ಲಿ ಒಂದು ಗಾಯ ಆಗಿತ್ತು ಅಂದರೆ ವಾಸಿ ಆಗಿ ಲಾಸ್ಟಿಗೆ ಒಂದು ದಿವಸ ಏನೂ ಇರೋದಿಲ್ಲ.